ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಬಂದು ಒಂದು ಸ್ಪೆಷಲ್ ಡೇ ವ್ಲಾಗ್ ಆಗಿರತ್ತೆ. ಸೊ ಅದು ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವ್ಲಾಗ್ನ ಡೈಲಿ ಮಾರ್ನಿಂಗ್ ರೊಟೀನ್ ಕಂಪ್ಲೀಟ್ ಮಾಡಿ ರಂಗೋಲಿ ಬಿಡೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ. ಲೈಕ್ ಮನೆ ಕ್ಲೀನಿಂಗ್ ಅಂದರೆ ಗುಡಿಸೋದು, ಒರೆಸೋದು, ಟಿಫನ್ ಮಾಡೋದು ಇದೆಲ್ಲ ಮುಗಿಸ್ಬಿಟ್ಟು ಸೊ ಈಗ ರಂಗೋಲಿ ಬಿಡಿಸೋಣ ಅಂತ ಹೇಳಿ ಬಂದು ಇಲ್ಲಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟೇ ಹೇಳಿದ್ದೆ ಇನ್ನು ಮುಂದೆ ನನ್ನ ಡೈಲಿ ರೊಟೀನಲ್ಲಿ ರಂಗೋಲಿ ಡಿಸೈನ್ಸ್ನ ಕೂಡ ತೋರಿಸ್ಕೊಳ್ತಾ ಹೋಗ್ತೀನಿ ಅಂತ. ಸೊ ಅದರಂತೆ 2 ರಂಗೋಲಿ ಡಿಸೈನ್ಸ್ನ ಕೂಡ ತೋರಿಸಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ಸ್ಪೆಷಲ್ ಡೇ ದಿನ ಏನೆಲ್ಲ ಆಯಿತು, ನಾವು ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದನ್ನು ಕೂಡ ಮುಂದಕ್ಕೆ ತೋರಿಸ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಈಗ ಪೂಜೆ ಮಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಹೂವನ್ನು ಕಟ್ಟಿರೋ ಹೂವನ್ನೇ ಮನೆಯವರೇ ತಂದುಕೊಟ್ಟಿದ್ರು. ಸೊ ಅವ್ರಿಗೆ ಸುಗಂಧ ರೋಜಾ ಹೂವು ಇದೆಯಲ್ಲ ಅದು ಕಟ್ಟಿರೋದು ನೋಡಿ ಇಷ್ಟ ಆಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದರು. ಈಗ ಬಾಗಿಲಿಗೆಲ್ಲ ಹೂವು ಇಟ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ದೇವರಿಗೂ ಕೂಡ ಹೂವು ಮುಡಿಸೋಣ ಅಂತ ಹೇಳಿ ಹೂವನ್ನು ಮುಡಿಸ್ತಾ ಇದ್ದೀನಿ. ಸೊ ಅವತ್ತು ರಜಾ ಕೂಡ ಇತ್ತು. ಅಂದರೆ ನಮ್ಮ ಮನೆಯವರು ಆಫೀಸಿಗೆ ರಜಾ ಕೂಡ ಹಾಕಿದ್ರು. ಫುಲ್ ಡೇ ನಮ್ಮ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ರಜಾ ತೊಗೊಂಡು ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಮಾಡಿದ್ವಿ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನ್, ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ. ಸೊ ಇಷ್ಟ ಆಗಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದರು. ಈಗ ಪೂಜೆನ ಮುಗಿಸ್ಕೊಳ್ಬೇಕು ಫಸ್ಟು. ಸೊ ನಾನು ಫಸ್ಟೇ ಹೇಳ್ದಂಗೆ ಸ್ಪೆಷಲ್ ಡೇ ಅಂತ ಹೇಳಿದೆ. ಸೊ ನೀವು ವಿಡಿಯೋ ನೋಡ್ತಿರಾರಲ್ಲ ಒಂದಷ್ಟು ಡೇಗಳನ್ನ ಯೋಚನೆ ಮಾಡಿರ್ಬೋದು. ಲೈಕ್ ಆ್ಯನಿವರ್ಸರಿನ, ಬರ್ತ್ಡೇನ ಅಥವಾ ಬೇರೇನು ಅಂತ ಗೆಸ್ ಮಾಡ್ತಾ ಇರ್ತೀರ. ಇನ್ನೊಂದು 2 ಮಿನಿಟ್ಸಲ್ಲಿ ನಾನು ಅದೇನು ಅಂತ ಹೇಳ್ತೀನಿ. ಗೆಸ್ ಮಾಡಿ ಕಮೆಂಟ್ ಮಾಡಿ ಏನು ಸ್ಪೆಷಲ್ ಡೇ ಅಂತ. ಓಕೆನಾ? ಓಕೆ, ಈಗ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಸೊ ನನ್ನ ಮಗನಿಗೂ ಕೂಡ ಪೂಜೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅವನು ಕೂಡ ಕಲಿತಾ ಇದ್ದಾನೆ. ಕೆಲವೊಂದು ಸಲ ಅವನೇ ಕಂಪ್ಲೀಟಾಗಿ ಪೂಜೆ ರೊಟೀನ್ನ ಕೂಡ ಮಾಡ್ತಾನೆ. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಜಾಸ್ತಿ ವೇಟ್ ಮಾಡಿಸಲ್ಲ. ಅದೇನು ಸ್ಪೆಷಲ್ ಡೇ ಅಂತ ಹೇಳಿಬಿಡ್ತೀನಿ. ಹೇಳಲಾ ಏನು ಸ್ಪೆಷಲ್ ಡೇ ಅಂತ? ಸೊ ನಿಮ್ಮಲ್ಲಿ ಒಬ್ಬರಾದರೂ ಗೆಸ್ ಮಾಡಿರ್ಬೋದು. ಲೈಕ್ ಇದು ಹೌದು, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಎಸ್, ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರತ್ತೆ. ಸೊ ನಾವೇನು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ. ಇದು ಕೂಡ ನಮಗಿಲ್ಲ. ಓಕೆನಾ? ಸೊ ಈಗ ಟಿಫನ್ ಎಲ್ಲ ಮನೆಗೆ ತಿಂದ್ಕೊಂಡು ಲೈಟಾಗಿ ಮೊಸರನ್ನನೇ ಮಾಡಿದ್ವಿ. ಅದನ್ನೇ ತಿಂದ್ಕೊಂಡು ಈಗ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಹೊರಗಡೆಗೆ ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಯಾವ ದೇವಸ್ಥಾನ ಅಂತಂದರೆ ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಮತ್ತು ನಾವು ಮನೆ ದೇವರು ಅಂತಲೂ ಹೇಳ್ಬೋದು. ಸೊ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಸಾಮಾನ್ಯವಾಗಿ ತಿರುಪತಿಗೆಲ್ಲ ಈ ಟೈಮಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅಂದರೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ. ಸೊ ತಿರುಪತಿಗೆಲ್ಲ ಹೋಗಿ ಬರೋದಕ್ಕಾಗೋದಿಲ್ಲ. ಆ್ಯಂಡ್ ನಾವು ನೆನೆಸ್ಕೊಂಡಾಗೆಲ್ಲ ತಿರುಪತಿಗೆ ಹೋಗೋದಕ್ಕೂ ಆಗೋದಿಲ್ಲ. ವೆಂಕಟರಮಣನೇ ಕರೆಸ್ಕೋಬೇಕು. ಅವರೇ ಹೇಳಿದಾರಲ್ವ, ನಾನು ಭಕ್ತರೆಲ್ಲ ಏನದು ನೆನೆಸ್ಕೊಂಡಂಗೆ ಬರೋಕ್ಕಾಗಲ್ಲ, ನಾನು ಯಾವಾಗ ಬೇಕೋ ಅವಾಗ ಕರೆಸ್ಕೊಳ್ತೀನಿ ಅಂತ. ಹಾಗೆ ಈ ವರ್ಷದಲ್ಲಿ ನಾವು ಹೋಗಿ ಬರೋದಕ್ಕಾಗಿಲ್ಲ. ಲಾಸ್ಟ್ ಇಯರೆಲ್ಲ ಹೋಗಿದ್ವಿ ಈ ಟೈಮಲ್ಲೇ, ಆ್ಯನಿವರ್ಸರಿ ಹಿಂದೂ ಮುಂದೆನೇ ಹೋಗಿದ್ವಿ. ಈ ವರ್ಷ ಹೋಗೋದಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗ ಕರೆಸ್ಕೊಳ್ಬೇಕು ಅನಿಸುತ್ತೋ ಅವಾಗ ಕರೆಸ್ಕೊಳ್ತಾರೆ. ಸೊ ನಾವು ಏನೇ ಆದರೂ ಸ್ಪೆಷಲ್ ಡೇ ಇದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ನಮ್ಮ ಮೇಲೆ ಇರಲಿ ಅಷ್ಟೇ. ಸೊ ಇಷ್ಟು ವರ್ಷ ನಾವು ಏನು ಜೀವನ ಮಾಡ್ಕೊಂಬಂದಿದ್ದೀವಿ, ಅದಕ್ಕೆಲ್ಲ ಗೋವಿಂದನ ದಯೆ ನಮ್ಮ ಮೇಲೆ ಇದೆ. ಇನ್ನು ಮುಂದೆನೂ ಅದೇ ಥರ ಗೋವಿಂದನ ದಯೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.
ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ, ನಮ್ಮ ವ್ಯೂವರ್ಸ್ ಮೇಲೂ ಗೋವಿಂದನ ದಯೆ ಇರಲಿ. ಯಾರೆಲ್ಲ ಏನು ವಿಶ್ ಇರುತ್ತೋ ಅದೆಲ್ಲ ಫುಲ್ಫಿಲ್ ಆಗಲಿ. ಸೊ ಇಷ್ಟು ಹೇಳ್ತಾ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವು ವೆಹಿಕಲಲ್ಲೇ ಹೋಗ್ತಾ ಇರೋದು. ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು 3 ಜನ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತಲ್ವ. ಸೊ ತುಂಬ ಬಿಸಿಲಿದೆ, ಬಿಸಿಲಲ್ಲೂ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರೋದು ಬಂದು TTDಗೆ, ಅಂದರೆ ಬೆಂಗಳೂರು ಮಲ್ಲೇಶ್ವರಮಲ್ಲಿ ಇದೆಯಲ್ಲ, ಸೊ ಅಲ್ಲೇ TTDಗೆ ಹೋಗ್ತಾ ಇರೋದು. ಇಲ್ಲಿ ಆಗಾಗ ಬರ್ತಾ ಇರ್ತೀವಿ. ಸೊ ಈಗ ದೇವಸ್ಥಾನ ಹತ್ರ ಬಂದು ಫಸ್ಟು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬಿಸಿಲು ತುಂಬ ಇದ್ದಿದ್ದರಿಂದ ಸ್ಟೆಪ್ಸ್ ಎಲ್ಲ ಫುಲ್ಲು ಕಾದಿತ್ತು. ಸಮಾಧಾನವಾಗಿ ನಡೆಯೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ನೋಡ್ಬೋದು ಎಷ್ಟು ಬಿಸಿಲಿದೆ. ಆಮೇಲೆ ಈ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ, ಫ್ರೀಯಾಗಿ ಆರಾಮಾಗಿ ದರ್ಶನ ಮಾಡ್ಬೋದಾಗಿತ್ತು. ಇತ್ತೀಚೆಗೆ ಅಂತೂ ಈ ದೇವಸ್ಥಾನದಲ್ಲೇ ರಶ್ ಇಲ್ಲದೆ ನಾವು ದರ್ಶನ ಮಾಡಿದ್ದು ಅಂತ ಹೇಳ್ಬೋದು. ಸೊ ಇದು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾವುದೋ ವೀಡಿಯೋಗಳನ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ಫ್ರೀಯಾಗಿತ್ತು ಅಂತ ಹೇಳಿದ್ನಲ್ವ, ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು, ದರ್ಶನ ಮುಗಿಸ್ಕೊಂಡು ಕೂತ್ಕೊಂಡಿದ್ದು ಬಂದಿದ್ದು. ಒಂದು 1/2 hour ಆದರೂ ಗರ್ಭಗುಡಿ ಹತ್ರನೇ ಇದ್ವಿ. ಅಷ್ಟು ಫ್ರೀಯಾಗಿತ್ತು. ಸೊ ಅದಾದಮೇಲೆ ನಾವು ಈ ಕಡೆ ಊಟಕ್ಕೆ ಅಂತ ಬಂದ್ವಿ. ಸೊ ಈ ಕಡೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಿತ್ತು. ವೆಯ್ಟ್ ಮಾಡ್ಕೊಂಡ್ವಿ. ಅಲ್ಲಿ ನೋಡ್ಬೋದು ಒಂದು 12:30 1:30ವರೆಗೂ ಪ್ರತಿದಿನ ಊಟ ಫೆಸಿಲಿಟಿ ಇರುತ್ತೆ. ಸೊ ಊಟಕ್ಕೆ ಅಂತ ನಿಂತ್ಕೊಂಡಿದ್ವಿ. ತುಂಬ ಜನ ಇದ್ದರು. ಊಟ ಮುಗಿಸ್ಕೊಂಡು ಊಟಕ್ಕೆ ನೋಡ್ಬೋದು ಅಲ್ಲಿ ಕೇಸರಿ ಬಾತು, ಪಲ್ಯ ಮತ್ತು ಅನ್ನ ಸಾಂಬಾರಿತ್ತು. ನನ್ನ ಮಗನಿಗೆ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವನು ಎಲ್ಲೂ ಪ್ರಸಾದನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅವನು ಊಟ ಮಾಡಿಸ್ಕೊಂಡು ನಾವು ಊಟ ತಿಂದು ಈಗ ನಮ್ಮ ಮನೆಯವರು ಆ್ಯನಿವರ್ಸರಿ ಗಿಫ್ಟ್ ಕೊಡೋಣ ಅಂತ ಹೇಳಿ ಮಲ್ಲೇಶ್ವರಂಗೆ ಕರ್ಕೊಂಬಂದರು. ಬಟ್ ನಾನು ಯಾವುದೂ ಗಿಫ್ಟೆಲ್ಲ ತೊಗೊಂಡಿಲ್ಲ. ನಾನು ಸುಮ್ಮನೆ ಎಲ್ಲ ಏನೂ ತೊಗೊಳೋದಕ್ಕೆ ಹೋಗೋದಿಲ್ಲ. ನನಗೆ ಅವಶ್ಯಕತೆ ಇದೆ ಅಂದರೆ ತೊಗೊಳ್ತೀನಿ. ಸೊ ಅವತ್ತು ನನಗೆ ಏನೂ ನೆಸೆಸಿಟಿ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೇನು ಬೇಡ ಅಂತ ಹೇಳಿ, ಆದರೂ ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಏನಾದರೂ ತೊಗೋ ಅಂತ ಹೇಳಿ. ಸೊ ನಾನೇನು ತೊಗೊಳೋದಕ್ಕೆ ಹೋಗಿಲ್ಲ. ಸೊ ಆದರೂ ಇಲ್ಲಿ ಕೇಳ್ತಾ ಇದ್ದಾರೆ, ಸಾರಿ ತೊಗೋ ಅಥವಾ ಡ್ರೆಸ್ ತೊಗೋ, ನಿಂಗೆ ಏನು ಇಷ್ಟ ಆಗುತ್ತೋ ಅದನ್ನ ತೊಗೋ ಅಂತ ಹೇಳಿದ್ರು. ಬಟ್ ನನಗೇನು ಇಷ್ಟ ಆಗಿಲ್ಲ ಅನ್ನೋಕ್ಕಿಂತ ನನಗೆ ಅವಶ್ಯಕತೆ ಇರಲಿಲ್ಲ. ಸೊ ಅದಾದಮೇಲೆ ಅಲ್ಲೊಂದು ಬ್ಯಾಂಗಲ್ಸ್ನ ನೋಡಿದೆ, ಪ್ಲೈನ್ ಬ್ಯಾಂಗಲ್ಸು, ಬಟ್ ಅದು ಪ್ಲಾಸ್ಟಿಕ್ ಆಗಿತ್ತು. ಅದಕ್ಕೆ ನಾನು ತೊಗೊಳೋದಕ್ಕೆ ಹೋಗಿಲ್ಲ. ಅದೇ ಗಾಜಿಂದಾಗಿದ್ದರೆ ಪಕ್ಕ ತೊಗೊಳ್ತಿದ್ದೆ. ಸೊ ಮುಂದಕ್ಕೆ ಹಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದ್ದರಿಂದ ಮುಂದಕ್ಕಲ್ಲೆಲ್ಲಾದರೂ ಹೋಗಿ, ಅಂದರೆ ಮಲ್ಲೇಶ್ವರಂಗೆ ಬಂದಾಗಲ್ಲ ಅಲ್ಲಿ ಆಶಾ ಸ್ವೀಟ್ಸ್ಗೆ ಅಂತ ಹೋಗ್ತೀವಿ. ಅಲ್ಲಿಗೆ ಹೋಗಿ ಜ್ಯೂಸ್ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲೇ ನೇರಳೆ ಹಣ್ಣು ನೋಡಿದ್ವಿ. ಇದು ಸೀಸನ್ ಅಲ್ವಾ ನೇರಳೆ ಹಣ್ಣು. ಸೊ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅಂದರೆ ಕೆಲವೊಂದು ಹಣ್ಣುಗಳು ಹುಳಿಗಿರುತ್ತಲ್ವ, ಸೊ ಅವರು ಟೇಸ್ಟ್ ಮಾಡಿ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾಯಿದ್ರು. ಹಾಗಾಗಿ ಒಂದು ಹಣ್ಣನ್ನು ಟೇಸ್ಟ್ಗೆ ಅಂತ ಕೊಟ್ಟಿದ್ರು. ಸೊ ಅದನ್ನು ತಿಂತಾ ಇದ್ವಿ, ತೊಗೊಳ್ತಾ ಇದ್ವಿ. ನನ್ನ ಮಗ ಅದನ್ನು ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಳ್ತಾ ಇದ್ದ. ಸೊ ಅದನ್ನು ಅಲ್ಲಿ ಹೇಳ್ತಾ ಇರೋದು. ಸೊ ಅದಾದಮೇಲೆ ಈ ಕಡೆ ಬಂದು ಬಟರ್ ಫ್ರೂಟ್ನ ನೋಡಿದ್ವಿ. ಆಮೇಲೆ ಅದು ಸೀಸನಿಂಗ್ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಇತ್ತು. ನೇರಳೆ ಹಣ್ಣು ತೊಗೊಂಡು ನನ್ನ ಮಗ ಅಲ್ಲಿ ಯಾವುದೋ ದ್ರಾಕ್ಷಿ ಹಣ್ಣು ಅನಿಸುತ್ತೆ, ಅದನ್ನು ಕೇಳ್ತಾ ಇದ್ದ. ಅದನ್ನು ತೆಗೆಸ್ಕೊಂಡು ಮುಂದಕ್ಕೆ ಬಂದ್ವಿ. ಸೊ ಈ ಕಡೆ ಬಟರ್ ಫ್ರೂಟ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಟ್ ಅದು ಯಾವುದೂ ಹಣ್ಣಾಗಿರಲಿಲ್ಲ. ಸೊ ಆ ರೀಸನ್ಗೆ ನಾವು ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ಕಡಲೆಕಾಯಿ ಇತ್ತು. ನಮ್ಮ ಮನೆಯವ್ರಿಗೆ ಈ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಆಗತ್ತೆ. ಸೊ ಅದಕ್ಕಾಗಿ ಕೇಳ್ತಾಯಿದ್ರು ಕಡಲೆಕಾಯಿ ತೊಗೊಳ್ಳ ಅಂತ. ಸೊ ತಗೋ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿದೆ ಕಡಲೆಕಾಯಿ ಕೂಡ, ದಪ್ಪ ಸೀಡ್ಸ್ ಇತ್ತು. ಸೊ ಅದನ್ನು ಕೂಡ ತೊಗೊಂಡು ನೆಕ್ಸ್ಟು ಇಲ್ಲಿ ಆಶಾ ಸ್ವೀಟ್ಸ್ ಇಲ್ಲ ಮನೆಯವ್ರು ಜಾಸ್ತಿ ಅವರೇನು ತೊಗೊಂಡಿಲ್ಲ. ನನಗೆ ಮತ್ತು ನನ್ನ ಮಗನಿಗೆ ಕೊಡಿಸಿದ್ರು. ಸೊ ನನ್ನ ಮಗನಿಗೆ ರೋಸ್ ಮಿಲ್ಕ್ ಮತ್ತು ಮ್ಯಾಂಗೋ ಬೇಕು ಅಂತ. ಆಮೇಲೆ ಅಲ್ಲಿಂದ
ಸ್ವೀಟ್ಸ್ ಎಲ್ಲ ತೊಗೊಂಡು ಲೈಕ್ ಡ್ರೈ ಜಾಮೂನ್ ತೊಗೊಂಡ್ವಿ, ಆಮೇಲೆ ರಸ್ಮಲೈ ತೊಗೊಂಡ್ವಿ. ಸೊ ಅಷ್ಟು ತೊಗೊಂಡು ಅಲ್ಲೇ ತಿನ್ಕೊಂಡು ಜ್ಯೂಸ್ನ ಮಾತ್ರ ಪಾರ್ಸೆಲ್ ಒಂದು ಮತ್ತು ನನ್ನ ಮಗನಿಗೊಂದು ತೊಗೊಂಡಿದ್ದು. ಅಲ್ಲಿ ವಾಯ್ಸ್ ರೆಕಾರ್ಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಾಯಿತ್ತು. ಸೊ ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಬರ್ತಾ ದಾರಿನಲ್ಲೇ ಮತ್ತೆ ತುಂಬ ಬಿಸಿಲಿತ್ತಲ್ವಾ, ಸೊ ಅಲ್ಲಿಂದ ನಮ್ಮ ಏರಿಯಾಗೆ ಬರೋಷ್ಟರಲ್ಲಿ ಫುಲ್ ದಾಹ ಆಗ್ತಾಯಿತ್ತು. ಸೊ ಹಾಗಾಗಿ ಎಳ್ನೀರು ತೊಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ವಿ. ಬಟ್ ಬಿಸಿಲಲ್ಲಿ ಇಟ್ಟಿದ್ದ ರೀಸನ್ನಿಂದ ಫುಲ್ಲು ಕಹಿ, ಒಂಥರ ಒಗ್ರು ಅನಿಸ್ತಿತ್ತು, ಒಂದು ಚೂರು ಚೆನ್ನಾಗಿರಲಿಲ್ಲ. ಸೊ ಅಲ್ಲಿ ಮ್ಯಾಂಗೋ ತೊಗೊಂಡು ಮತ್ತು ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ ನಾವು ಆನ್ ಕ್ಯಾಮ್ರಾ ಮಾತಾಡಿದ್ವಿ, ಲೈಕ್ ಅಂದರೆ ಅವರು ನಮ್ಮ ಮನೆಯವರೇ ಮಾತಾಡಿರೋದು. ಬಟ್ ಬ್ಯಾಕ್ಗ್ರೌಂಡ್ ನಾಯ್ಸಿಂದ ವಿಡಿಯೋ ಕ್ಲಾರಿಟಿ ಬಂದಿಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಐ ಹೋಪ್ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೂ ವಿಡಿಯೋ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ, ಸೊ ಸಪೋರ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋನ ಇಷ್ಟಿಗೆ ಮುಗಿಸ್ತೀನಿ. ಸಿಗ್ತೀನಿ ಮತ್ತೊಂದು ರೊಟೀನ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಸಿಗೋಣ ಮತ್ತೆ.